ಹಲೋ ಎವ್ರಿವಾನ್, ಎಲ್ರಿಗೂ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ಬೆಳಗ್ಗೆನೇ ವ್ಲಾಗ್ನು ಕೂಡ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ದಿನ ಮಗನ ಸ್ಕೂಲಲ್ಲಿ ಅನೋಖಾ ಫಂಕ್ಷನ್ ಇತ್ತು. ಸೊ ಫಂಕ್ಷನ್ ಅವರು ಇಲ್ಲೇ ನಮ್ಮ ಮನೆ ನಿಯರೆಸ್ಟೇ ಇದೆ, ಕಮಲಮ್ಮ ಗುರುಮಲಪ್ಪ ಚೌಲ್ಟ್ರಿಯಲ್ಲಿ ಅರೇಂಜ್ ಮಾಡ್ಕೊಂಡಿದ್ರು. ಸೊ ಬೆಳಗ್ಗೆನೇ ಕ್ಲಾಸಸ್ ಇರಲಿಲ್ಲ ಅವನಿಗೆ, ಡೈರೆಕ್ಟಾಗಿ ಈವ್ನಿಂಗ್ ಕರ್ಕೊಂಡು ಬನ್ನಿ ಅಂತ ಹೇಳಿದರು. ಬಟ್ 3 ಅವನಿಗೆ ರಿಜಿಸ್ಟ್ರೇಷನ್ ಇತ್ತು. ಹಾಗಾಗಿ ನನ್ನ ಹಸ್ಬೆಂಡ್ನ ಬೇಗ ಬನ್ನಿ, ಯಾಕಂದರೆ ಫಂಕ್ಷನ್ ಅಂದಾಗ ಇಬ್ಬರೂ ಒಟ್ಟಿಗೆ ಹೋಯಿತು ಅಂತಲೇ ಅವನಿಗೂ ಕೂಡ ತುಂಬಾ ಖುಷಿ ಆಗುತ್ತೆ ಅಂತ ಹೇಳಿ, ಜೊತೆಗೆ ಅವನು ಕೂಡ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದ. ಸೊ ಎಲ್ಲ ಮಕ್ಕಳು ಕೂಡ ಪಾರ್ಟಿಸಿಪೇಟ್ ಮಾಡ್ತಾ ಇರೋದ್ರಿಂದ ಅವ್ರಿಗೊಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ, ನನ್ನ ಡ್ಯಾನ್ಸ್ ಅಥವಾ ನನ್ನ ಪ್ರೋಗ್ರಾಮ್ನ ನೋಡಲಿಕ್ಕೆ ಅಂತ ನಮ್ಮ ಅಪ್ಪ ಅಮ್ಮ ಬಂದಿದ್ದಾರೆ ಅಂತ ಹೇಳಿ. ಹಾಗಾಗಿ ನನ್ನ ಹಸ್ಬೆಂಡಿಗೆ ಫೋರ್ಸ್ ಮಾಡಿ ಬೇಗ ಪರ್ಮಿಷನ್ನ ತೊಗೊಂಡು ಬನ್ನಿ ಅಂತ ಹೇಳಿ ಬಂದ್ವಿ. 3 ಗಂಟೆಗೆ ರಿಜಿಸ್ಟ್ರೇಷನ್ ಅಂತ ಹೇಳಿದರು. ಸೊ ಎಲ್ಲ ಪೇರೆಂಟ್ಸ್ಗಳು ಬಂದು ಕೂಡ ಮಕ್ಕಳನ್ನ ರಿಜಿಸ್ಟ್ರೇಷನ್ ಮಾಡಿಸಿದ್ದಾರೆ. ಯಾಕೆ ಅಂತಂದರೆ ಇಲ್ಲಿ ರಿಜಿಸ್ಟ್ರೇಷನ್ ಮಾಡಿಸಿದ್ಮೇಲೆ ಪಾಪನ ಒಳಗಡೆ ಕರ್ಕೊಂಡು ಹೋಗ್ತಾರೆ, ಕಾಸ್ಟ್ಯೂಮ್ ಎಲ್ಲ ಹಾಕಲಿಕ್ಕೆ, ಮೇಕಪ್ ಎಲ್ಲ ಹಾಕಲಿಕ್ಕೆ ಅಂತ ಹೇಳಿ. ನನ್ನ ಮಗ ಸಿಕ್ಕಾಬಟ್ಟೆ ಹಠ ಮಾಡ್ತಾಯಿದ್ದೆ, ನಂಗೆ ಡ್ಯಾನ್ಸೇ ಬರಲ್ವಲ್ಲ, ಹೋಗಿ ನಾನು ಏನು ಮಾಡಲಿ ಅಂತ. ಬಟ್ ಅವ್ನಿಗೆ ಇದ್ದಿದ್ದು ಡ್ಯಾನ್ಸ್ ಅಲ್ಲ, ಜಸ್ಟು ರ್ಯಾಂಪ್ ವಾಕ್ ಇತ್ತು. ಮತ್ತು ಆ ಟ್ರೆಡಿಷನಲ್ ಔಟ್ಫಿಟ್ಟು ಮತ್ತು ರ್ಯಾಂಪ್ ವಾಕಲ್ಲೆಲ್ಲ ಬೇರೆ ಬೇರೆ ರೀತಿಯಲ್ಲಿ ಕಾಸ್ಟ್ಯೂಮ್ಸ್ಗಳನ್ನೆಲ್ಲ ಪ್ರೆಸೆಂಟ್ ಮಾಡೋದಿತ್ತು. ಸೊ ಅವನೇನು ಅನ್ಕೊಂಡ ಅಂತಂದರೆ ಜಸ್ಟ್ ಓಡಾಡೋದಲ್ವಾ, ಜಸ್ಟ್ ಓಡಾಡ್ಕೊಂಡು ಬರೋ ಅಂಥದ್ದು ಸ್ಟೇಜಲ್ಲಿ, ನಾನು ಡ್ಯಾನ್ಸ್ ಮಾಡೋ ಹಾಗಿಲ್ಲ, ನಂಗೆ ಡ್ಯಾನ್ಸ್ ಗೊತ್ತಿಲ್ವಲ್ಲ ಅಂತ ತುಂಬಾ ಹಠ ಮಾಡ್ತಾ ಇದ್ದ. ಇಂತೂ ಅವನು ಕೂಡ ಕನ್ವಿನ್ಸ್ನ ಮಾಡಿ ಹೋಗಿ ರಿಜಿಸ್ಟ್ರೇಷನ್ನು ಕೂಡ ಮಾಡಿಸಿದ್ವಿ. ಇಲ್ಲೇನಪ್ಪ ಅಂತಂದರೆ ನಾವು ರಿಜಿಸ್ಟ್ರೇಷನ್ ಮಾಡಿಸ್ಬೇಕಾದ್ರೆ ಅವನು ಎಷ್ಟು ಗಂಟೆಗೆ ಡ್ಯಾನ್ಸ್ ಪ್ರೋಗ್ರಾಮ್ ಇರುತ್ತೆ, ಜೊತೆಗೆ ಡ್ಯಾನ್ಸ್ ಮುಗಿದ ಮೇಲೆ ಕಲೆಕ್ಟ್ ಮಾಡ್ಕೊಳ್ಳೋಕ್ಕೆ ಮಕ್ಕಳನ್ನ ಅಂತ ಹೇಳಿ ಒಂದು ಸ್ಲಿಪ್ ಕೊಡ್ತಾರೆ, ರಿಜಿಸ್ಟ್ರೇಷನ್ ಐಡಿಯಲ್ಲೇ ಕೊಟ್ಟಿರ್ತಾರೆ. ಸೊ ಅದನ್ನು ಕೂಡ ನಾವು ಇಲ್ಲೇ ಕಲೆಕ್ಟ್ ಮಾಡ್ಕೊಳ್ಳೋ ಅಂಥದ್ದು. ಅವನು ಅವ್ರ ಟೀಚರ್ಸ್ಗೆ ಹೇಳ್ತಾ ಇದ್ದ, ನಂಗೆ ಡ್ಯಾನ್ಸ್ ಬರಲ್ವಲ್ಲ, ನಾನು ಏನು ಮಾಡಲಿ ಅಂತ. ಎಲ್ಲರೂ ಕೂಡ ನಗ್ತಾಯಿದ್ರು, ರೇಗಿಸ್ತಾ ಇದ್ರು ಅವನಿಗೆ. ಯಾಕಂತಂದರೆ ಅವನು ಯಾವಾಗ್ಲೂ ಕೂಡ ಬಸ್ ಹೋಗಬೇಕಾದ್ರೆ ಅಮ್ಮ ಜೋಪಾನ, ಆರಾಮಾಗಿ ಹೋಗು, ನಿಧಾನಕ್ಕೆ ಹೋಗು ಅಂತ ಹೇಳ್ತಿರ್ತಾನೆ. ಹಾಗಾಗಿ ಎಲ್ರಿಗೂ ಕೂಡ ಅವ್ನಿಗೆ ಗೊತ್ತು. ಸೊ ಫೈನಲಿ ಕನ್ವಿನ್ಸ್ ಮಾಡಿದ್ಮೇಲೆ ಒಳಗಡೆ ಹೋದ. ಅವನದು ಡ್ಯಾನ್ಸ್ ಪ್ರೋಗ್ರಾಮ್ ಇದ್ದಿದ್ದು 6 ಗಂಟೆಗೆ. ಬಟ್ ಎಲ್ಲ ಮಕ್ಕಳುಗಳು ಕೂಡ ಕಂಪಲ್ಸರಿ 3 ಗಂಟೆಗೆ ಪೇರೆಂಟ್ಸ್ ಬಂದು ರಿಜಿಸ್ಟ್ರೇಷನ್ ಮಾಡಿಸಿ ಅಂತ ಹೇಳಿದರು. ಯಾಕಂದರೆ ಎಲ್ಲ ಮಕ್ಕಳನ್ನೂ ಕೂಡ ಕಾಸ್ಟ್ಯೂಮ್ ಆಗಿರ್ಬೋದು, ಮೇಕಪ್ ಆಗಿರ್ಬೋದು ರೆಡಿ ಮಾಡಿಸಿ ಒಂದು ಕಡೆ ಗ್ಯಾದರ್ ಮಾಡ್ತು ಅಂತಂದರೆ ಪ್ರೋಗ್ರಾಮ್ ಸ್ಟಾರ್ಟ್ ಆದಾಗ 1 by 1 ಡ್ಯಾನ್ಸ್ ಪ್ರೋಗ್ರಾಮ್ಗಳಿಗೆಲ್ಲ ಮಕ್ಕಳನ್ನ ಕರ್ಕೊಂಡು ಹೋಗ್ಲಿಕ್ಕೆ ಈಸಿ ಆಗುತ್ತೆ. ಇಲ್ಲ ಅಂತಂದರೆ ಪೇರೆಂಟ್ಸ್ಗಳು 3 ಗಂಟೆ ಅಂತಂದಾಗ ಯೂಶ್ವಲಾಗಿ ಸ್ವಲ್ಪ ವೇರಿ ಮಾಡಿಬಿಡ್ತಾರೆ ಟೈಮು. ಸೊ ಮಕ್ಕಳಿಗೂ ಕೂಡ ಹಿಂಸೆ ಆಗಿಬಿಡುತ್ತೆ ರೆಡಿ ಮಾಡಲಿಕ್ಕೆ, ಜೊತೆಗೆ ಅವರಿಗೆ ಡ್ಯಾನ್ಸ್ ಪ್ರಾಕ್ಟೀಸು ಲಾಸ್ಟ್ ಮೂಮೆಂಟಲ್ಲಿ ಸ್ವಲ್ಪ ಪ್ರಿಪ್ರೇಷನ್ ಎಲ್ಲ ಮಾಡೋ ಅಂಥದ್ದು ಇದ್ದಿರುತ್ತೆ. ಸೊ ನಾವು ಕೂಡ ಮಾಡಿದ್ಮೇಲೆ 6 ಗಂಟೆಗೆ ಇದ್ದಿದ್ದು. ಬಟ್ ನನ್ನ ಹಸ್ಬೆಂಡು ನಾನು ಹೋಗಿರ್ತೀನಿ, 6 ಗಂಟೆಗೆ ಬರ್ತೀನಿ ಅಂತ ಅವರು ಹೆಚ್ಚು ವೆಯ್ಟ್ ಮಾಡಲ್ಲ ಎಲ್ಲೂ ಕೂಡ. ಸೊ ಅಪ್ಪ ಬಂದಿದ್ದರು. ಸೊ ಅಪ್ಪ ಅಮ್ಮ ಬರೋಕ್ಕೆ ಹೇಳಿದ್ವಿ, ಬಟ್ ಅಮ್ಮಂಗೆ ಸ್ವಲ್ಪ ಹುಷಾರಿರಲಿಲ್ಲ ಅಂತ ಹೇಳಿ ಬರಲಿಲ್ಲ. ಬಟ್ ಅವನಿಗೇನು ಅಂತಂದರೆ ಅವ್ರ ತಾತ ಇರಬೇಕು, ಏನೇ ಪ್ರೋಗ್ರಾಮ್ ಇರಬೇಕು, ಯಾವುದೇ ಕ್ಲಾಸಲ್ಲಿ ಅಥವಾ ಸ್ಕೂಲಲ್ಲಿ ಏನೇ ಪ್ರೋಗ್ರಾಮ್ಸ್ಗಳನ್ನ ಕಂಡಕ್ಟ್ ಮಾಡ್ತು ಅಂತಂದರೂ ಕೂಡ ಅವ್ರ ತಾತ ಬಂತು ಅಂತಂದರೆ ಫುಲ್ ಖುಷಿಯಾಗಿ ಇರ್ತಾನೆ. ಹಾಗಾಗಿ ನನ್ನ ಅಪ್ಪ ಬಂದಿದ್ದರು. ಸೊ ನಾವು ವೆಯ್ಟ್ ಮಾಡೋಣ, 6 ಗಂಟೆಗೆಲ್ಲ ಹೋಗಿ ಬರೋ ತನಕ ಏನಾದರೂ ಲೇಟ್ ಆಯಿತು ಅಂದರೆ, ಮಿಸ್ ಆಗಿ ಪ್ರೋಗ್ರಾಮ್ ಏನಾದರೂ ಪ್ರೀಪೋನ್ ಆಯಿತು ಅಂತಂದರೆ ಅವನಿಗೂ ಕೂಡ ಬೇಜಾರಾಗುತ್ತೆ, ಯಾರೂ ಇಲ್ವಲ್ಲ ಅಂತ ಹೇಳಿ. ಸೊ ಹಾಗಾಗಿ ಹಸ್ಬೆಂಡ್ನ ಕಳಿಸಿ ನಾನು ಅಪ್ಪ ಪಾಪು 3 ಜನ ಬಂದು ಇಲ್ಲಿ ವೆಯ್ಟ್ ಮಾಡ್ತಾಯಿದ್ವಿ. ಇನ್ನು ನನ್ನ ಮಗಳು, ನನ್ನ ಹಸ್ಬೆಂಡು ಇರಲಿಲ್ಲ, ನನ್ನ ಮಗನೂ ಇರಲಿಲ್ವಲ್ಲ. ಸೊ ಎಲ್ಲೋ ಹೊರಟೋದ್ರು, ನಾನು ಹೋಗಬೇಕು ಅಣ್ಣನ ಹತ್ರ ಅಂತೇಳಿ ತುಂಬಾ ಹಠ ಮಾಡ್ತಾಯಿದ್ಲು, ಎಲ್ಲೂ ಕೂರ್ತಾನೆ ಇರಲಿಲ್ಲ. ಸೊ ಹಾಗಾಗಿ ಅಪ್ಪ ನಾನು ಹೊರಗಡೆ ಕರ್ಕೊಂಡೋಗಿದ್ದು ಬರ್ತೀನಿ ಅವಳನ್ನು, 6 ಗಂಟೆಗೆ ತಾನೇ, 5:15 ಬರ್ತೀನಿ ಅಂತ ಅವರು ಕೂಡ ಹೇಳಿ ಹೋದರು. ಇನ್ನು ನಾನೊಬ್ಬಳೆ ಅಲ್ಲಿ ತನಕ ಪ್ರೋಗ್ರಾಮು ಕೂಡ ಸ್ಟಾರ್ಟ್ ಆಯಿತು. ಆ್ಯಂಡ್ ಮಕ್ಕಳದು ಪ್ರತಿಯೊಂದು ಆ್ಯಕ್ಟಿವಿಟೀಸ್ಗಳನ್ನೂ ಕೂಡ ಸ್ಕೂಲಲ್ಲಿ ಏನೇನು ಮಾಡಿರ್ತಾರೆ ಅದನ್ನೆಲ್ಲ ಕೂಡ LED ಇದರಲ್ಲಿ ಡಿಸ್ಪ್ಲೇ ಮಾಡ್ತಾರೆ. ಸೊ ನನ್ನ ಮಗನೂ ಇದ್ದ ಅಂತ ಹೇಳಿ ಒಂದಷ್ಟು ಕ್ಲಿಪ್ಪಿಂಗ್ಗಳನ್ನೂ ಕೂಡ ತೊಗೊಂಡು ಆ್ಯಡ್ ಮಾಡ್ತಾಯಿದ್ದೀನಿ. ಪ್ರತಿ ವರ್ಷವೂ ಕೂಡ ತುಂಬ ಪ್ರೋಗ್ರಾಮ್ಗಳನ್ನ ಅರೇಂಜ್ ಮಾಡಿರ್ತಾರೆ. ಬಟ್ ನನಗೆ ಪರ್ಸ್ನಲಾಗಿ ಇಷ್ಟ ಆಗೋಂಥದ್ದು ಈ ಅನೋಖಾ ಪ್ರೋಗ್ರಾಮು. ಯಾಕೆ ಅಂತಂದರೆ ಇಲ್ಲೆಲ್ಲೂ ಕೂಡ ಹೊರಗಡೆಯಿಂದ ಗೆಸ್ಟ್ಗಳನ್ನ ಕರೆಸಲ್ಲ. ಪೇರೆಂಟ್ಸ್ಗಳನ್ನ ಒಂದಷ್ಟು ಫನ್ ಗೇಮ್ಸ್ಗಳು, ಒಂದಷ್ಟು ಆ್ಯಕ್ಟಿವಿಟೀಸ್ಗಳಿಂದ ಪೇರೆಂಟ್ಸ್ಗಳನ್ನ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಗೆಸ್ಟಾಗಿ ಕೂರಿಸಿ ಅವರಿಂದನೇ ಕೂಡ ಕ್ಯಾಂಡಲ್ನ ಹಚ್ಚಿಸಿ ಸ್ವಲ್ಪ ಸ್ಪೀಚ್ಗಳನ್ನೂ ಕೂಡ ಮಾಡಿಸಿ ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿರ್ತಾರೆ. ಫನ್ ಗೇಮ್ಗಳನ್ನ ಮಾಡಿಸೋದ್ರಿಂದ ಪೇರೆಂಟ್ಸ್ಗಳು ಕೂಡ ಖುಷಿ ಆಗುತ್ತೆ, ಜೊತೆಗೆ ಅವರು ಕೂಡ ಆ್ಯಕ್ಟಿವಿಟೀಸ್ಗಳಲ್ಲಿ ಇನ್ವಾಲ್ವ್ ಆದಂಗೂ ಆಗುತ್ತೆ. ಇನ್ನೊಂದು ಅಷ್ಟು ಏನು ಮಾಡ್ತಾರೆ ಅಂತಂದರೆ ಈ ಚೀಟ್ಸ್ಗಳನ್ನ ತೆಗೆದು ಆ ಮಕ್ಕಳು ನೇಮ್ಗಳನ್ನ ಇಟ್ಟಿರ್ತಾರೆ. ಅಲ್ಲಿ ಯಾವ ಮಗು ಹೆಸರು ಬಂದಿರುತ್ತೆ ಅವ್ರ ಪೇರೆಂಟ್ಸು, ಜೊತೆಗೆ ಇವತ್ತಿನ ದಿನ ಡೇಟ್ ಆಫ್ ಬರ್ತ್ ಯಾರ್ದಿರುತ್ತೆ, ಬರ್ತ್ ಡೇಟು, ಅವರು ಆ ರೀತಿ ಎಲ್ಲ ಆ್ಯಕ್ಟಿವಿಟೀಸ್ನೆಲ್ಲ ಮಾಡಿಸ್ತಾರೆ.
ಜೊತೆಗೆ ನಮಗೂ ಕೂಡ ಅಷ್ಟೇ ಆ್ಯಸ್ ಅ ಪೇರೆಂಟ್ಸ್ ಆಗಿ ಈ ರೀತಿ ಎಲ್ಲ ಪಾರ್ಟಿಸಿಪೇಟ್ ಎಲ್ಲ ಹೊರಗಡೆ ಎಲ್ಲ ಮಾಡೋಕ್ಕಾಗಲ್ಲ. ಈ ರೀತಿ ಸ್ಕೂಲಲ್ಲೆಲ್ಲ ಮಾಡ್ತು ಅಂತಂದರೆ ನಮಗೊಂದು ಖುಷಿ ಅಂತ ಅನಿಸುತ್ತೆ. ಸೊ ಹಾಗಾಗಿ ನನಗೆ ಈ ಪ್ರೋಗ್ರಾಮ್ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಇಲ್ಲೇನು ಅಂತಂದರೆ ಒಂದು ಟೈಮಿಗೆ ಒಂದೊಂದು ಸೆಕ್ಷನ್ ಅಂತ ಹೇಳಿ ಇದು ಮಾಡಿರ್ತಾರೆ. ಆಫ್ಟರ್ನೂನು ಜಸ್ಟ್ LKG UKG ಫಸ್ಟ್ ಸ್ಟ್ಯಾಂಡರ್ಡು ಇದು 3 ಕ್ಲಾಸ್ ಇದ್ದಿದ್ದು. ಸೊ ಹಾಗಾಗಿ ಮಕ್ಳಿಗೂ ಕೂಡ ಹೆಚ್ಚು ವೆಯ್ಟ್ ಮಾಡೋವಂಥ ಪೇಷನ್ಸು ಇರೋದಿಲ್ವಲ್ಲ ಯೂಶ್ವಲಾಗಿ. ಸೊ ಹಾಗಾಗಿ ಆ ಟೈಮಿಗೆ ಕರೆಕ್ಟಾಗಿ ಎಕ್ಸಿಕ್ಯೂಟ್ ಮಾಡಿ ಮಕ್ಕಳನ್ನ ಪೇರೆಂಟ್ಸ್ ಜೊತೆ ಕಳಿಸ್ಕೊಡ್ತಾಯಿದ್ರು. ಈಗ ಬಂದಿರೋಂಥ ಸಾಂಗು ಮತ್ತು ಡ್ಯಾನ್ಸು ಜಸ್ಟ್ ರ್ಯಾಂಪ್ ವಾಕು ಡ್ಯಾನ್ಸ್ ಏನಲ್ಲ, ಲಾಸ್ಟಲ್ಲಿ ಸ್ವಲ್ಪ ಡ್ಯಾನ್ಸ್ ಮಾಡ್ತಾರೆ. ಇದು ನನ್ನ ಮಗನ ಡ್ಯಾನ್ಸು. ಹಾಗಾಗಿ ಇದೊಂದು ಕ್ಲಿಪ್ಪಿಂಗ್ನ ಸ್ವಲ್ಪ ತೊಗೊಂಡಿದ್ದೆ ಅಂತ ಹೇಳಿ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಇವಾಗ ಬರ್ತಾ ಇರೋದು ನನ್ನ ಮಗ ರೆಡ್ ಕಲರ್ ಡ್ರೆಸ್ ಹಾಕ್ಕೊಂಡು. ಸೊ ನಂಗೆ ಕಾಸ್ಟ್ಯೂಮ್ ಯಾವುದು ಅಂತ ಗೊತ್ತಾಗಲಿಲ್ಲ. ಬಟ್ ಏನು ಅಂತಂದರೆ ಸಿಕ್ಕಾಪಟ್ಟೆ ಹೆದರ್ಕೊತಾನೆ, ಸಿಕ್ಕಾಪಟ್ಟೆ ನಾಚ್ಕೋತಾನೆ. ಸ್ಟೇಜ್ ಮುಂದೆನೇ ಬರಲಿಲ್ಲ, ಅದೊಂದು ಬೇಜಾರಾಯಿತು ನನಗೆ. ಬಟ್ ಏನು ಅಂತಂದರೆ ಮಕ್ಕಳು ಹೇಗೆ ಮಾಡಿದ್ರು ಚೆನ್ನಾಗಿರುತ್ತೆ ಅಂತಾರಲ್ಲ ಹಾಗೆ. ಬಟ್ ಅಟ್ಲೀಸ್ಟು ಒಂದು ಬ್ರೇವ್ ಬರುತ್ತೆ, ಸ್ಟೇಜ್ ಫಿಯರ್ ಎಲ್ಲ ಹೋಗುತ್ತೆ ಅನ್ನೋದಕ್ಕೋಸ್ಕರ ಪಾರ್ಟಿಸಿಪೇಟ್ ಮಾಡಿಸ್ಬೇಕು ಮಕ್ಕಳನ್ನ. ಲಾಸ್ಟ್ ಟೈಮು ಡ್ಯಾನ್ಸ್ ಪ್ರೋಗ್ರಾಮ್ ಇದೆ, ತುಂಬಾ ಚೆನ್ನಾಗಿ ಮಾಡಿದ್ದ. ಬಟ್ ಈ ಸಲ ರ್ಯಾಂಪ್ ವಾಕ್ ಕೊಟ್ಟಿದ್ದರು. ಸೊ ರ್ಯಾಂಪ್ ವಾಕಲ್ಲಿ ಅವನಿಗೆ ಹುಡುಗಿ ಪೇರ್ ಮಾಡಿಬಿಟ್ಟಿರೋದ್ರಿಂದ ತುಂಬಾ ಅನ್ಕಂಫರ್ಟಬಲ್ ಆಗಿಬಿಟ್ಟಿತ್ತು. ಅವ್ನು ಯೂಶ್ವಲಾಗಿ ಹುಡುಗಿರ ಜೊತೆಗೆ ಮಾತಾಡೋದು, ಆಟ ಆಡೋದು ಇದೆಲ್ಲ ತುಂಬಾ ಕಡಿಮೆ. ಸೊ ಹೇಗೋ ಒಟ್ಟಿನಲ್ಲಿ ಸ್ಟೇಜ್ ಫಿಯರ್ ಹೋದರೆ ಸರಿ ಅಂತ ಅನ್ನಿಸ್ತಾ ಇತ್ತು ನಮ್ಗಳಿಗೂ ಕೂಡ ಈ ಮಕ್ಕಳ ವಿಚಾರಗಳಲ್ಲೆಲ್ಲ. ಸೊ ಡ್ಯಾನ್ಸ್ ಎಲ್ಲ ಮುಗೀತು. ಡ್ಯಾನ್ಸ್ ಎಲ್ಲ ಮುಗಿದ ಮೇಲೆ ನಾವು ರಿಜಿಸ್ಟ್ರೇಷನ್ ಟೈಮಲ್ಲಿ ಅವನಿಗೇನು ರಿಜಿಸ್ಟ್ರೇಷನ್ ಮಾಡ್ತಿರ್ತೀವಲ್ಲ ಆ ಸ್ಲಿಪ್ಪಲ್ಲೇ ಅವ್ರದ್ದು ಟೈಮಿಂಗ್ಸ್ ಕೊಟ್ಟಿರ್ತಾರೆ. ಈ ಡ್ಯಾನ್ಸು ಈ ಮಕ್ಕಳ ನೇಮ್ ಎಲ್ಲ ಕೊಟ್ಟು ಮಕ್ಕಳನ್ನ ಕರ್ಕೊಂಡು ಹೋಗ್ಬೇಕಾದ್ರೆ ಆ ಸ್ಲಿಪ್ನ ಅಲ್ಲಿ ಹೊರಗಡೆ ಯಾರು ವೆಯ್ಟ್ ಮಾಡ್ತಿರ್ತಾರೆ ಅವರ ಸ್ಟಾಫ್ ಹತ್ರ ಕೊಟ್ಟು ನಾವು ಪಾಪುನ ಕರ್ಕೊಂಡು ಬರೋ ಅಂಥದ್ದು. ಅವನು ಕೂಡ ಎಷ್ಟು ಬೇಗ ಪ್ರೋಗ್ರಾಮ್ ಮುಗುತ್ತೋ, ಎಷ್ಟು ಬೇಗ ಹೊರಗಡೆ ಬರ್ತೀನೋ ಅನ್ನೋ ಅಷ್ಟು ಫೇಸ್ ಎಕ್ಸ್ಪ್ರೆಷನ್ ಕೊಟ್ಕೊಂಡು ಹೊರಗಡೆ ಬಂದ. ಸೊ ಮನೆಗೆ ಹೋಗೋ ಅಷ್ಟರಲ್ಲಿ ಆಲ್ಮೋಸ್ಟ್ 7:30 ಏನೋ ಆಗಿತ್ತು. ಬಟ್ ಅವನು ಹೇಳಿದ, ನಾನು ಇವತ್ತು ಡ್ಯಾನ್ಸ್ ಚೆನ್ನಾಗಿ ಮಾಡ್ತೀನಿ, ನನ್ನ ಫೇವ್ರೆಟ್ ಶಾವಿಗೆ ಉಪ್ಪಿಟ್ಟು ಮಾಡ್ಕೊಡಮ್ಮ ಅಂತ ಹೇಳಿ. ಹಾಗೆ ಅವನಿಗೆ ಇಷ್ಟ ಆಗಿರೋಂಥ ಜಾಮೂನು ಕೂಡ ಕೇಳ್ತಾ ಇದ್ದ. ನಾನು ಅದನ್ನೇ ಹೇಳಲಿಲ್ಲ. ಬಟ್ ಆ ಮಧ್ಯಾಹ್ನನೇ ಕೂಡ ಮಾಡಿಟ್ಟಿದ್ದೆ ಜಾಮೂನು. ಯಾಕಂದರೆ ಸಡನ್ನಾಗಿ ಮಾಡಿದ್ರೆ ಅಷ್ಟು ತಿನ್ನಲಿಕ್ಕೆ ಅಷ್ಟು ಚೆನ್ನಾಗಿರೋದಿಲ್ಲ. ಅಟ್ಲೀಸ್ಟು ಮಿನಿಮಮ್ ಅಂತಂದ್ರೂ 1 ಡೇ ಇರಬೇಕು. ಇಲ್ಲ ಅಂತಂದರೆ ಅಟ್ಲೀಸ್ಟು ಮಾರ್ನಿಂಗ್ ಟೈಮ್ ಮಾಡಿ ಆಫ್ಟರ್ನೂನ್ ಅಥವಾ ಈವ್ನಿಂಗು ತಿಂದರೆ ಚೆನ್ನಾಗಿರುತ್ತೆ ಜಾಮೂನು ಅಂತ ಹೇಳಿ ಅವನು ಮಲಗಿದ್ದ ಟೈಮಲ್ಲಿ ಜಾಮೂನ ಪ್ರಿಪೇರ್ ಮಾಡಿ ಇಟ್ಟಿದ್ದೆ. ಶಾವಿಗೆ ಉಪ್ಪಿಟ್ಟು ಒಂದು 15 ಮಿನಿಟ್ಸ್ ಟೈಮ್ ಇತ್ತು ಅಂದರೆ ಸಾಕು, ಬಂದಾಗ ಕ್ವಿಕ್ಕಾಗಿ ಮಾಡಿಕೊಡ್ಬೋದು. ಯಾಕಂದರೆ ಬಿಸಿಯಾಗಿ ತಿನ್ನಲಿಕ್ಕೆ ಚೆನ್ನಾಗಿರುತ್ತೆ ಶಾವಿಗೆ ಉಪ್ಪಿಟ್ಟು ಅಂತ ಹೇಳಿ. ಇದ್ರ ಜೊತೆಗೆ ಸ್ವಲ್ಪ ಹೆಸರು ಕಾಳನ್ನ ಮೊಳಕೆ ಬರಲಿಕ್ಕೆ ಅಂತ ಹೇಳಿ ನೆನೆಸಿಟ್ಟು ಹೋಗಿದ್ದೆ. ಅದು ಕೂಡ ಚೆನ್ನಾಗಿ ಮೊಳಕೆ ಬಂದಿತ್ತು. ಅದನ್ನು ಸಲಾಡ್ ಮಾಡ್ಕೊಳ್ಳೋಣ ಅಂತ ಹೇಳಿ ರೆಡಿ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಸಿಂಪಲ್ಲಾಗಿ ಹಚ್ಚಿಟ್ಕೊಂಡಿರೋಂಥ ಈರುಳ್ಳಿ, ಸ್ವಲ್ಪ ಕ್ಯಾರೆಟ್ ತುರಿ, ಇದ್ರ ಜೊತೆಗೆ ಉಪ್ಪು, ಸ್ವಲ್ಪ ಪೆಪ್ಪರ್ನ ಆ್ಯಡ್ ಮಾಡಿಕೊಂಡು ಲಾಸ್ಟಲ್ಲಿ ನಿಂಬೆಹಣ್ಣನ್ನು ಹಾಕ್ಕೊಂತು ಅಂತಂದರೆ ಈ ಸಲಾಡ್ ರೆಡಿ ಆಗುತ್ತೆ. ಇದಕ್ಕೆ ಬೇಕು ಅಂತಂದರೆ ಟೊಮ್ಯಾಟೊ ಮತ್ತು ಕಾಯಿ ತುರಿ ಕೂಡ ಆ್ಯಡ್ ಮಾಡ್ಕೊಬೋದು. ನಾನಿಲ್ಲಿ ಸ್ಕಿಪ್ ಮಾಡಿದ್ದೀನಿ. ವೆದರ್ ಚೆನ್ನಾಗಿರಲಿಲ್ಲ ಅಂತ ಹೇಳಿ, ನೀವು ಬೇಕು ಅಂತಂದರೆ ಆ್ಯಡ್ ಮಾಡ್ಕೊಳ್ಳಿ. ಟೇಸ್ಟ್ ಇನ್ನೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಸೊ ಇವತ್ತಿನ ಡಿನ್ನರ್ ರೆಸಿಪಿ ಸಿಂಪಲ್ಲಾಗಿ ಇತ್ತು. ಈಗ ಹೋಗಿ ಮಗನಿಗೆ ಕೊಡಬೇಕು, ಅವನು ಕೂಡ ಖುಷಿಪಟ್ಟು ತಿಂತಾನೆ. ಸೊ ಇವಾಗ ಹೋಗಿ ಊಟ ಮಾಡಬೇಕು. ಊಟಕ್ಕೆ ಸಿಂಪಲ್ ಆಗಿರಲಿ ಅಂತ ಹೇಳಿ ಶಾವಿಗೆ ಉಪ್ಪಿಟ್ಟು ಮಾಡ್ಕೊಂಡಿದ್ದೆ. ಅದ್ರ ಜೊತೆಗೆ ಮೊಳಕೆ ಬರ್ಸಿರೋಂಥ ಹೆಸರು ಕಾಳ್ದು ಸಲಾಡ್ ಮಾಡ್ಕೊಂಡಿದ್ದೀನಿ. ಇದ್ರ ಜೊತೆಗೆ ಜಾಮೂನು. ಸೊ ಇವಾಗ ಊಟ ಮಾಡಿ ಮಲ್ಕೊಬೇಕು. ಆ್ಯಂಡ್ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆ್ಯಂಡ್ ಹೀಗೆ ಸಪೋರ್ಟ್ ಮಾಡ್ತಾರೆ ಅಂತ ಹೇಳ್ತಾ ಸಿಗೋಣ ಒಂದು ಹೊಸ ವಿಡಿಯೋದಲ್ಲಿ. ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ. ಹೀಗೆ ನೋಡ್ತಾರೆ, ಹೀಗೆ ಸಪೋರ್ಟ್ ಮಾಡ್ತಾರೆ. ಥ್ಯಾಂಕ್ ಯು, ಥ್ಯಾಂಕ್ಸ್ ಫಾರ್ ವಾಚಿಂಗ್.